ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದಂಥ ಪೂಜ್ಯ ಆಂಟನಿ ಪತ್ರಾವು ಅವರ ಸ್ಮರಣಾರ್ಥ ಇಂದು ಹಾಗೂ ನಾಳೆ 2 ದಿನದ ಕ್ರೀಡೋತ್ಸವವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಹುಮ್ಮಸ್ಸಿನಿಂದ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾಸ್ ಜನರಲ್ ಶ್ರೇಷ್ಠ ಗುರುಗಳು ಹಾಗೂ ನಮ್ಮ ಕ್ಯಾಥೋಲಿಕ್ ವಿದ್ಯಾ ಸಂಸ್ಥೆಗಳ ಉಪಾಧ್ಯಕ್ಷರು ಆದಂಥ ಅತಿ ವಂದನೀಯ ಮೊನ್ಸಿನ್ಯೋರ್ ಮ್ಯಾಕ್ಸಿಮ್ ಲಾರೆನ್ಸ್ ನೊರೋನರ್ ಅವರೇ, ಹಾಗೆಯೇ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಹಾಗೆ ನಮಗೆ ಇವತ್ತು ಸಂತೋಷವನ್ನ ಹಾಗೂ ಗೌರವವನ್ನು ತಂದುಕೊಟ್ಟಂತ ಹಿರಿಯ ವಿದ್ಯಾರ್ಥಿಯಾದಂಥ ಶ್ರೀಯುತ ರಫೀಕ್ KM, ಪೊಲೀಸ್ ಇನ್ಸ್ಪೆಕ್ಟರ್ ಸಿಟಿ ಕ್ರೈಮ್ ಬ್ರಾಂಚ್ ಮ್ಯಾಂಗ್ಳೂರ್ ಇವರೇ, ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಗುರುಗಳೇ, ಶಿಕ್ಷಕ ಶಿಕ್ಷಕೇತರ ವೃಂದದವರೇ, ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳೇ, ನಮ್ಮ ಮೈದೇವ್ಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದಂಥ ವಂದನೀಯ ಮರ್ಮಿಲ್ಲೂರವರೇ, ಹಾಗೆಯೇ ಪಾಲನಾ ಪರಿಷದಿನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಜೆರಾಲ್ಡಿ ಕಾಸ್ಟರ್ ಅವರೇ, ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷಗಳೇ, ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ನನ್ನ ಆತ್ಮೀಯರೇ, ಹಾಗೆಯೇ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಈ ಕ್ರೀಡೋತ್ಸವದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಕೋರ್ತೇನೆ. ಹಾಗೂ ಈ ಕ್ರೀಡೋತ್ಸವವನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಿ ದೇವರ ಆಶೀರ್ವಾದವನ್ನ ನಿಮ್ಮೆಲ್ಲರ ಮೇಲೆ ಈ ಕ್ರೀಡೋತ್ಸವದ ಮೇಲೆ ನಾನು ಕೋರ್ತಾ ಇದ್ದೇನೆ. ದೇವರು ನಮ್ಮ ಮೇಲೆ ದಯ ತೋರಿದ್ದಾರೆ. ಇವತ್ತು ಬೆಳಿಗ್ಗೆ ಮೋಡದ ವಾತಾವರಣ ಇತ್ತು, ಮಳೆ ಬರ್ತದ ಏನೋ ಅಂತ ಸ್ವಲ್ಪ ಆತಂಕ ಇತ್ತು. ಆದರೆ ಅದೇ ದೇವರ ಆಶೀರ್ವಾದವಾಗಿ ಈ ಕಾರ್ಯಕ್ರಮ ಅಂತ್ಯ ಆಗುವ ಸ್ವಲ್ಪ ಮೊದಲು ತನಕ ನಮಗೆ ಬಿಸಿಲಿನ ಈ ತಾಪದಿಂದ ನಮ್ಮ ಮಕ್ಕಳನ್ನು ರಕ್ಷಿಸಿದ್ದಾರೆ. ಇಲ್ಲಾದರೆ ಇಷ್ಟೊತ್ತಿಗೆ ನಮ್ಮ ಮಕ್ಕಳು ಸ್ವಲ್ಪ ಈ ಬಿಸಿಲಲ್ಲಿ ಕಷ್ಟಪಡ್ತಿದ್ರು. ನಮ್ಮ ಈ ಪುತ್ತೂರಿನಲ್ಲಿ ಸುಮಾರು ಒಂದು 85 ವರ್ಷಗಳ ಹಿಂದೆಯೇ ವಂದನೀಯ ಮೊನ್ಸಿನ್ಯೋರ್ ಆಂಟನಿ ಪತ್ರಾವ್ ಅವರ ಒಂದು ಕನಸು, ದೂರದೃಷ್ಟಿತ್ವ, ಗ್ರಾಮೀಣ ಪ್ರದೇಶವಾದಂಥ ಪುತ್ತೂರು, ಇಲ್ಲಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಬಹಳಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸಿ ನಮ್ಮ ಮಕ್ಕಳಿಗೆ ಹಾಗೂ ಈ ಪರಿಸರದ ಮಾತ್ರ ಅಲ್ಲ, ದೂರದ ಊರುಗಳಿಂದ ಬಂದು ವಿದ್ಯೆಯ ಆ ಒಂದು ಬೆಳಕನ್ನು ಪಡೆಯುವಂತ ಅವಕಾಶವನ್ನು ಅವರು ಮಾಡಿಕೊಟ್ಟರು. ಅವರು ಸ್ಥಾಪಿಸಿದಂಥ ಈ ಸಂಸ್ಥೆಗಳು ಇಂದು ನೂರಾರು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನದ ಬೆಳಕನ್ನು ಕೊಟ್ಟಿದೆ. ಮಾತ್ರವಲ್ಲ, ಜೀವನವನ್ನು ಕಟ್ಟಲಿಕ್ಕೂ ಕೂಡ ಆಧಾರವಾಗಿದೆ. ಮಾತ್ರವಲ್ಲ, ದೇಶದಲ್ಲಿ ವಿದೇಶಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೂ ಕೂಡ ಕಾರಣಕರ್ತವಲ್ಲ. ಆದ್ದರಿಂದ ಈ ಕ್ರೀಡೋತ್ಸವವನ್ನು ನಾವು ಅವರ ಸ್ಮರಣಾರ್ಥ ಇಲ್ಲಿ ನಡೆಸುವಾಗ ಅವರು ಈ ಪುತ್ತೂರಿಗೆ ಕೊಟ್ಟಂತಹ ಕೊಡುಗೆಗೆ ನಾವು ಮಾತ್ರ ಅಲ್ಲ, ಇಡೀ ಪುತ್ತೂರು ಹಾಗೂ ಎಲ್ಲ ನಮ್ಮ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ಎಲ್ಲರೂ ಅವರನ್ನು ಕೃತಜ್ಞತಾಪೂರ್ವಕವಾಗಿ ನಾವು ಇವತ್ತು ಸ್ಮರಿಸಿ ಅವರಿಗಾಗಿ
ನಾವು ಪ್ರಾರ್ಥಿಸ್ತೇವೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕ್ರೀಡೋತ್ಸವ ಇದಾಗಿದೆ. ಅವರ ಆ ಒಂದು ಧ್ಯೇಯ ಏನಿತ್ತು, ಆ ಕನಸು, ನಾವೆಲ್ಲರೂ ಅದನ್ನ ಮುಂದೆ ಕೊಂಡೋಗಿ ಈ ಸಂಸ್ಥೆಗಳು ಇನ್ನಷ್ಟು ಬೆಳೆಯುವಲ್ಲಿ ನಾವು ಕೂಡ ಸಹಕರಿಸಬೇಕು ಅಂತ ನಮಗೆ ತಿಳಿದಿದೆ. ಎರಡನೇದಾಗಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಆದರೆ ನಾವು ಒಂದೇ ಮರದ ರೆಂಬೆಗಳು ಅಂತೇಳಿ ಮಾಯಿದ ದೇವ ಚರ್ಚಿನ ಅಧೀನದಲ್ಲಿ ಇರುವಂತ, ಹಾಗೆ ಕಥೋಲಿಕ ವಿದ್ಯಾಸಂಸ್ಥೆಯ ಅಧೀನದಲ್ಲಿರುವ ಸಂಸ್ಥೆಗಳು ನಾವು ಇವತ್ತು ಎಲ್ಲರೂ ಪ್ರಾಥಮಿಕ ಹಂತದಿಂದ ನಮ್ಮ ಕಾಲೇಜಿನ ತನಕ ಎಲ್ಲ ವಿದ್ಯಾರ್ಥಿಗಳು ಈ ನಮ್ಮ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದೇ ಅಂತ ಹೇಳುವ ಒಗ್ಗಟ್ಟಿನ ಈ ಒಂದು ಮಂತ್ರವನ್ನ ಇಲ್ಲಿ ಪಡಿಸ್ತಾ ಇದ್ದೇವೆ. ಅದರಿಂದ ಸಂತೋಷದಿಂದ ನಾವೆಲ್ಲರೂ ಒಂದೇ ಸಂಸ್ಥೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ನಾವೆಲ್ಲರೂ ಆಡಳಿತ ಮಂಡಳಿಯವರಂತ ಇದನ್ನು ತೋರಿಸುವಂತ ಒಂದು ದಿನ ಕೂಡ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಸಂಸ್ಥೆಗಳಲ್ಲಿ ವಿದ್ಯೆಯನ್ನ, ಗುಣಮಟ್ಟದ ವಿದ್ಯೆಯನ್ನ ಕೊಡುವಂತ ಒಂದು ಕಾರ್ಯ ನಡೀತಾ ಇದೆ. ಈ ನಮ್ಮ ಕಥೋಲಿಕ ವಿದ್ಯಾಸಂಸ್ಥೆಯ ಅಧೀನದಲ್ಲಿರುವ ಸುಮಾರು 250ಕ್ಕಿಂತ ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಮೌಲ್ಯಾಧಾರಿತ ಆ ಶಿಕ್ಷಣ ಕೊಡುವಾಗ ಜ್ಞಾನವನ್ನು ಮಾತ್ರ ಕೊಡುವುದಲ್ಲ, ಅದರ ಜೊತೆಗೆ ಸಂಸ್ಕಾರಗಳನ್ನು ಕೊಡುವಂತ, ಮೌಲ್ಯಗಳನ್ನು ಕೊಡುವಂತ, ಜೀವನವನ್ನು ಕಟ್ಟುವಂತ, ಒಳ್ಳೆಯ ಮನುಷ್ಯರಾಗಿ ಬೆಳೆಯುವಂತ, ಒಳ್ಳೆಯ ನಾಗರಿಕರಾಗಿರುವಂತ, ಎಲ್ಲರೊಡನೆ ಜೊತೆ ಸೇರಿ ದೇಶ ಕಟ್ಟುವಂತ, ಆ ಒಂದು ಹೃದಯಗಳನ್ನ, ಮನಸ್ಸುಗಳನ್ನು ಕಟ್ಟುವಂತ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಗಳಲ್ಲಿ ಆಗ್ತದೆ. ಎಲ್ಲ ಜಾತಿ ಧರ್ಮ ಎಲ್ಲೆಗಳನ್ನು ಮೀರಿ ಮಾನವೀಯತೆಯನ್ನು ಸಾರುವಂತ ಈ ಒಂದು ವಿದ್ಯಾಸಂಸ್ಥೆಗಳು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇವತ್ತು ಸಂತೋಷ ಪಡ್ತೇವೆ. ಕೊನೆಯದಾಗಿ ನಮ್ಮ ಮಕ್ಕಳಿಗೆ ವಿದ್ಯೆ ಜೊತೆಗೆ ಎಲ್ಲ ಬೇರೆ ಬೇರೆ ಅವರ ಪ್ರತಿಭೆಗಳಿಗೆ ಈ ಶಾಲೆಯಲ್ಲಿ, ಈ ನಮ್ಮ ಸಂಸ್ಥೆಗಳಲ್ಲಿ ಅವರಿಗೆ ಅವಕಾಶಗಳಿವೆ. ಅದರಿಂದ ಅವರಿಗೆ ಕ್ರೀಡೆಯಲ್ಲಿ ಇರ್ಬೋದು, ಕಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಅವರ ಪ್ರತಿಭೆಗಳನ್ನ ತೋರ್ಪಡಿಸುವಂತ ಅವಕಾಶಗಳು. ಅದರಿಂದ ಈ ದಿನ ಇಲ್ಲಿ ಕ್ರೀಡೆ ನಡೆಯುತ್ತಾ ಇರುವಾಗ ಭಾಗವಹಿಸುವ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಶುಭವನ್ನ ಕೋರ್ತೇವೆ. ನಿಮ್ಮ ಶಕ್ತಿಯನ್ನ, ನಿಮ್ಮ ಆ ಪ್ರತಿಭೆಯನ್ನ ನೀವು ಒಳ್ಳೆಯ ರೀತಿಯಿಂದ, ಸಂತೋಷದಿಂದ ಅದನ್ನು ತೋರ್ಪಡಿಸಿರಿ. ಹಾಗೆ ಇನ್ನು ಮುಂದೆ ಕೂಡ ಸಾಧನೆಯನ್ನು ಮಾಡಬೇಕು ಅಂತ ಹೇಳುವಾಗ ಇತರರು ನಾವೆಲ್ಲ ಇದ್ದೇವೆ, ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು, ನಾವೆಲ್ಲರೂ ಅವರನ್ನ ಪ್ರೋತ್ಸಾಹಿಸುವ ಹಾಗೆಯೇ ಈ ಕ್ರೀಡೋತ್ಸವ ಯಶಸ್ವಿಯಾಗಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಇದ್ರ ಜೊತೆಗೆ ಎಲ್ಲ ನಮ್ಮ ಸಂಸ್ಥೆ ಮುಖ್ಯಸ್ಥರಿಗೆ, ನಮ್ಮ ದೈಹಿಕ ಶಿಕ್ಷಕಿಯರಿಗೆ ಹಾಗೂ ಇದಕ್ಕಾಗಿ ಶ್ರಮಿಸಿದಂತ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಈ ಸಮಯದಲ್ಲಿ. ಹಾಗೆಯೇ ಈ ವರ್ಷದ ನೇತೃತ್ವವನ್ನು ವಹಿಸಿಕೊಂಡ ಈ ಕ್ರೀಡೋತ್ಸವದ್ದು ನಮ್ಮ ಸಂತ ಫಿಲೋಮಿನ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥೆ ವಂದನೀಯ ಭಗಿನಿ ಲೋರಾ ಪಾಯ್ಸ್ ಹಾಗೂ ಅವರ ತಂಡ. ಅದಕ್ಕಾಗಿ ಅವರಿಗೆ ಒಂದು ಚಪ್ಪಳೆಯನ್ನು ಕೊಟ್ಟು ಅವರನ್ನ ಉರುದಿಂಬಿಸುವ, ಇದರ ಹಿಂದೆ ಬಹಳಷ್ಟು ಶ್ರಮವನ್ನ, ಕೆಲಸವನ್ನ ಮಾಡಿ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅದರಿಂದ ಅವರಿಗೆ ಹಾಗೂ ಅವರ ಶಿಕ್ಷಕ ವೃಂದಕ್ಕೆ, ಶಿಕ್ಷಕೇತರ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ವಂದನೆಗಳು, ಅಭಿನಂದನೆಗಳು ಸಲ್ಲಿಸುವಾಗ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ 2015ರಲ್ಲಿ ವಂದನೀಯ ಆಲ್ಫ್ರೆಡ್ ಪಿಂಟೋ ಅವರು ಸ್ಥಾಪಿಸಿದ್ರು. ಅದಕ್ಕೆ ದಶಮಾನೋತ್ಸವದ ಸಂಭ್ರಮ ಈ ವರ್ಷ. ಅದರಿಂದ ಅವರನ್ನು ಕೂಡ ನಾವು ಸ್ಮರಿಸ್ತೇವೆ, ವಂದನೀಯ ಆಲ್ಫ್ರೆಡ್ ಪಿಂಟೋ. ಹಾಗೆಯೇ ಎಲ್ಲ ಶಿಕ್ಷಕರನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮಗದೊಮ್ಮೆ ದೇವರ ಆಶೀರ್ವಾದ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮೇಲೆ ಇರಲಿ, ನಮ್ಮ ಸಂಸ್ಥೆಗಳು ಬೆಳೆಯಲಿ. ಇಲ್ಲಿಂದ ಆ ಜ್ಞಾನದ ಬೆಳಕು, ಪ್ರೀತಿಯ ಆ ಒಂದು ಕಿರಣಗಳು ಇಡೀ ದೇಶದಲ್ಲಿ ಹಾಗೂ ಎಲ್ಲ ಜಗತ್ತಿನಲ್ಲಿ ಪ್ರಸರಿಸಲಿ ಅಂತ ಹೇಳ್ಕೊಂಡು ನಿಮಗೆ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂಸ್ಥಾಪಕರ ದಿನಾಚರಣೆ ಕ್ರೀಡಾಕೂಟಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಮೊದಲನೇದಾಗಿ ಕೃತಜ್ಞತೆಯನ್ನು ಆಡಳಿತ ಮಂಡಳಿಗೆ ಸಲ್ಲಿಸುತ್ತಾ, ಈ ದಿನದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಪ್ರೀತಿಯ ವಂದನೀಯ ಅಧ್ಯಕ್ಷರೇ, ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಅತಿಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ.
ಇಂದು ಈ ಸಂಸ್ಥಾಪಕರ ದಿನಾಚರಣೆ ಕ್ರೀಡಾಕೂಟಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಿಸಿದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಈ ಸ್ಪೋರ್ಟ್ಸ್ ಕ್ರೀಡೆ ಅನ್ನೋದು ನಮ್ಮಲ್ಲಿ ಧೈರ್ಯ, ಸಹಕಾರ, ಕೋಆಪರೇಷನ್, ಹೊಂದಿಕೊಂಡು ಹೋಗುವ ಗುಣವನ್ನು ಕಲಿಸ್ತದೆ. ಯಾರು ಈ ಕ್ರೀಡಾಕೂಟದಲ್ಲಿ ಗೆಲುವನ್ನು ಸಾಧಿಸ್ತೀರಾ ಅವರಿಗೆ ಖುಷಿ ಇರಬಹುದು, ಸೋತವರಿಗೆ ಪ್ರೇರಣೆ ಸಿಗುತ್ತದೆ. ಆದ್ದರಿಂದ ಕ್ರೀಡೆ ಅನ್ನುವುದು ಒಂದು ಜೀವನದ ಪಾಠಶಾಲೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜಿನ ಹಳೆ ವಿದ್ಯಾರ್ಥಿ. ಸುಮಾರು 25 ವರ್ಷಗಳ ಹಿಂದೆ 2000 ಬ್ಯಾಚಲ್ಲಿ ನಾನು BA ಪದವೀಧರನಾಗಿ ಇಲ್ಲಿಂದಲೇ ಹೋಗಿರುತ್ತೇನೆ. ನನ್ನ ಜೀವನದಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ತುಂಬ ಮಹತ್ವದ ಪಾತ್ರ ವಹಿಸಿದೆ. ಆ್ಯಕ್ಚುಲಿ ಜೀವನದಲ್ಲಿ ನಾವು ಮುಂದುವರಿಬೇಕಾದಾಗ ಎಲ್ಲ ಒಂದು ಯಾವ ಸಮಯದಲ್ಲಿ ನಮ್ಮಲ್ಲಿ ಕಾನ್ಫಿಡೆಂಟ್, ನಮ್ಮಲ್ಲಿ ಧೈರ್ಯವನ್ನು ನಮಗೆ ಅವಶ್ಯಕತೆವಾಗಿರುತ್ತದೆ. ಆಗ ನಮಗೆ ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ ನೀಡಿದ್ದು ಸೈಂಟ್ ಫಿಲೋಮಿನಾ ಕಾಲೇಜ್. ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ನಾನು BA ಸ್ಟೂಡೆಂಟ್ ಆಗಿ 97ನಲ್ಲಿ ಜಾಯ್ನ್ ಆದಾಗ ಅದರೊಟ್ಟಿಗೆ ನನಗೆ ಆಗ ನಮ್ಮ ನಾರ್ಬರ್ಟ್ ಸರ್ ಮತ್ತು ವಿಜಯ್ ಕುಮಾರ್ ಸರ್ ಅವರು NSSಗೆ ಜಾಯಿನ್ ಮಾಡ್ತಾರೆ. ಆ NSS ಜಾಯಿನ್ ಆದ್ದು ನನ್ನ ಜೀವನದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಯಾಕಂದರೆ ಇದರಿಂದ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್, ನನಗೆ ಒಂದು ಕಾನ್ಫಿಡೆಂಟ್ ಬಂತು. ಜನರೊಟ್ಟಿಗೆ ಬೆರಿಬೇಕು, ಯಾವ ರೀತಿಯಲ್ಲಿ ಜೀವನದಲ್ಲಿ ಮುಂದುವರಿಬೇಕು, ಜೀವನದ ಎಲ್ಲ ಆಟ ಕೂಟ ಎಲ್ಲದನ್ನು ಭಾಗವಹಿಸಲು ನನಗೆ ಪ್ರೇರೇಪಣೆ ನೀಡಿತು. ಆದ್ದರಿಂದ ನನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯ ವಹಿಸಿದ ಈ ಸೈಂಟ್ ಫಿಲೋಮಿನಾ ಕಾಲೇಜ್ ಮತ್ತು NSS ಘಟಕ ಅದರ ಎಲ್ಲ ಅಧಿಕಾರಿಗಳಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಕ್ರೀಡೆ ಅನ್ನೋದು ಇದರಲ್ಲಿ ಎಲ್ಲ ಈಗ ಭಾಗವಹಿಸಲು ಎಲ್ಲ ಸೇರಿರುವ ಎಲ್ಲ ವಂದನೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ರೀಡೆಯಲ್ಲಿ ಕೆಲವರು ಗೆಲುವಾಗಬಹುದು, ಕೆಲವರು ಖುಷಿ ಪಡಿ ಗೆದ್ದವರು, ಸೋತವರು ಮುಂದಿನ ಬಾರಿ ಗೆಲ್ಲಲಿಕ್ಕೆ ಪ್ರಯತ್ನ ಪಡಿ ಎಂದು ಹೇಳ್ತಾ, ಜೀವನದಲ್ಲಿ ಯಾವಾಗಲೂ ಖುಷಿಯಿಂದ ಇರಲು ಕ್ರೀಡೆ ಕೇವಲ 2 ದಿನಕ್ಕೆ ಸೀಮಿತ ಆಗಬಾರ್ದು. ಜೀವನ ಪೂರ್ತಿಯಾಗಿ ಈ ಕ್ರೀಡೆಯನ್ನು ನೀವೆಲ್ಲ ಅಳವಡಿಸಿಕೊಳ್ಳಿ. ಈ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಶಿಕ್ಷಕರುಗಳಿಗೆ, ಆಡಳಿತ ಮಂಡಳಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಲು ನನಗೆ ಅವಕಾಶ ನೀಡಿದ ಈ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು, ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತಾ, ಕ್ರೀಡೆಗೆ ಪ್ರಾಮುಖ್ಯತೆಯನ್ನು ನೀಡಿ ಫಿಸಿಕಲ್ ಆಕ್ಟಿವಿಟೀಸ್, ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗೆ ನೀವು ಪ್ರತಿದಿನ ಸಮಯವನ್ನು ನೀಡುತ್ತಾ ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್. ಸಂಸ್ಥೆಗಳ ಸಂಸ್ಥಾಪಕರಾದ ಮಾನ್ಸಿನ್ಯೂರ್ ಆಂಟನಿ ಪತ್ರಾವು ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ, ಅವರ ಸ್ಮರಣಾರ್ಥ ಇಂದು ಹಮ್ಮಿಕೊಂಡ ಮಾಯ್ದೆದೇವು ಸಮೂಹ ಸಂಸ್ಥೆಗಳ ಈ ಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಮಾಯ್ದೆದೇವು ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ರವರೇ, ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಅಶೋಕ್ ಕುಮಾರ್, ಶ್ರೀ ರಫೀಕ್ KM, ಪೊಲೀಸ್ ಇನ್ಸ್ಪೆಕ್ಟರ್, ಸಿಟಿ ಕ್ರೈಮ್ ಬ್ರಾಂಚ್, ಮಂಗಳೂರವರೇ, ಮಾಯ್ದೆದೇವು ಶಿಕ್ಷಣ ಸಂಸ್ಥೆಗಳ ಸುಮಾರು 7 ವಿವಿಧ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ, ಮಾಯ್ದೆದೇವು ಚರ್ಚಿನ ಸಹಾಯಕ ಧರ್ಮಗುರು ವಂದನೀಯ ಮರ್ವಿಂದ್ ಅವರೇ, ಉಪಾಧ್ಯಕ್ಷರಾದ ಶ್ರೀ ಡಿ ಕಾಸ್ಟರ್ ಅವರೇ, ಎಲ್ಲ ಸಂಸ್ಥೆಗಳ ಶಿಕ್ಷಕ ವೃಂದದವರೇ, ದೈಹಿಕ ಶಿಕ್ಷಣ ಅಧ್ಯಾಪಕರೇ,
ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ವಿದ್ಯಾರ್ಥಿನಿಯವರೇ ಹಾಗೂ ಎಲ್ಲ ಕ್ರೀಡಾ ಅಭಿರುಚಿಯನ್ನು ಹೊಂದಿದ ಸಹೋದರ ಸಹೋದರಿಯರೇ, ಇಂದು ಈ ಸೈಂಟ್ ಫಿಲೋಮಿನಾ ಶಿಕ್ಷಣ ಸಂಸ್ಥೆಗಳ ಈ ಮೈದಾನದಲ್ಲಿ ಒಂದು ದೊಡ್ಡ ಜಾತ್ರೆ ಅನ್ನಬಹುದು ನಡೀತಾ ಇದೆ. ವರ್ಣರಂಜಿತ ಪಥಸಂಚಲನ, ಶಿಸ್ತುಬದ್ಧವಾದ ಪಥಸಂಚಲನ, ವಿವಿಧ ಬಣ್ಣಗಳಿಂದ ಕೂಡಿದ ಈ ಬಾವುಟಗಳ ಹಾರಾಟ, ಬೆಲೂನುಗಳು ಬಾನೆತ್ತರದಲ್ಲಿ ಹಾರಾಡುವ ಒಂದು ಸೊಬಗು, ಹಾಗೂ ಸಂಗೀತ ವಾದ್ಯಗಳ ಸಂಗೀತ ಇವೆಲ್ಲವೂ ಕೂಡಿ ಈ ಇಂದಿನ ಈ ಕ್ರೀಡಾಕೂಟ ಒಂದು ದೊಡ್ಡ ಜಾತ್ರೆಯಂತೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಹಾಗೂ ಈ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಾನು ನಮಿಸ್ತೇನೆ, ವಂದಿಸ್ತೇನೆ. ಈ ಕ್ರೀಡಾಕೂಟವು ಇಂದು ಮತ್ತು ನಾಳೆ ಇಲ್ಲಿ ನಡೆಯಲಿಕ್ಕಿರುವುದು, ಆದರೆ ಇದು ಒಂದು ದಿನದ ಪ್ರದರ್ಶನ ಖಂಡಿತ ಅಲ್ಲ. ಇದರ ಹಿಂದೆ ಎಷ್ಟೋ ಪರಿಶ್ರಮ ಇದೆ, ವಿದ್ಯಾರ್ಥಿನಿಯರ ಪರಿಶ್ರಮ ಅಭ್ಯಾಸವಿದೆ, ಹಾಗೂ ಅಧ್ಯಾಪಕರ ವಿಶೇಷವಾಗಿ ದೈಹಿಕ ಶಿಕ್ಷಣ ಅಧ್ಯಾಪಕಿಯರ ಶ್ರಮ ಇದೆ, ಮತ್ತು ಇತರ ಅಧ್ಯಾಪಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಎಲ್ಲ ಅಧಿಕಾರಿಗಳ ಒಂದು ಸಹಕಾರ ಇದೆ. ಎಲ್ಲರ ಪರಿಶ್ರಮದಿಂದ ಈ 2 ದಿನಗಳ ಈ ಕ್ರೀಡಾಕೂಟವು ಇಲ್ಲಿ ನೆರವೇರಲಿದೆ. ಈ ಸಂದರ್ಭದಲ್ಲಿ ಇಂತಹ ಕ್ರೀಡಾಕೂಟಗಳು ಕೇವಲ ನಮಗೆ ಒಂದು ಪದಕವನ್ನು ಗಳಿಸಲಿಕ್ಕೆ ಮಾತ್ರವಲ್ಲದೆ ನಮ್ಮ ಒಂದು ಜ್ಞಾನವನ್ನು ವೃದ್ಧಿಸಲಿಕ್ಕಾಗಿ, ನಮಗೆ ಒಂದು ವಿಶಾಲವಾದ ಮನೋಭಾವವನ್ನು ಹೊಂದಲಿಕ್ಕಾಗಿ ಸಹಾಯಕವಾಗುವುದರಲ್ಲಿ ಏನು ಸಂದೇಶವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ನಾನು ಇಂದಿನ ಮತ್ತು ನಾಳೆ ಈ ಕ್ರೀಡಾಕೂಟಕ್ಕೆ ಎಲ್ಲ ಒಳಿತನ್ನು ಬಯಸ್ತಾ ಇದ್ದೇನೆ. ಜಾಸ್ತಿ ಮಾತಾಡಲಿಕ್ಕೆ ನಾನು ಬಯಸ್ತಾ ಇಲ್ಲ, ಯಾಕೆಂದರೆ ವಿದ್ಯಾರ್ಥಿಯರು ನೀವು ಬಿಸಿಲಿನಲ್ಲಿ ಇದ್ದೀರಾ. ನಿಮ್ಮ ಕ್ಷಮೆಯನ್ನು ನಾವು ಬೇಡ್ತಾ ಇದ್ದೇವೆ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳ ಪರವಾಗಿ. ಆದರೆ ನಿಮಗೆ ಹೆಚ್ಚು ವಿಟಮಿನ್ ಡಿ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ನಿಮಗೆಲ್ಲ ಒಳಿತನ್ನು ಕೋರಿ ನನ್ನೆರಡು ಮಾತುಗಳು ಕೊನೆಗೊಳಿಸ್ತೇನೆ. ವಂದನೆಗಳು. ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಅದನ್ನು ಬೆಳೆಸಬೇಕಿದ್ರೆ ಒಂದು ಚಿಕ್ಕ ಮರವನ್ನು ನಾವು ನೆಟ್ಟು ಅದು ಯಾವ ರೀತಿ ಅದನ್ನು ಬೆಳೆಸಬೇಕು, ಅದನ್ನು ದೊಡ್ಡದು ಮಾಡಿ ಅದರಲ್ಲಿ ಫಲ ಏನು ಬರ್ತದೆ, ಹಣ್ಣು ಯಾವತ್ತು ಬರ್ತದೆ ಅವತ್ತಿನವರೆಗೆ ಕಾಯಬೇಕಾಗ್ತದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಹಾಗೆ ಹುಟ್ಟು ಹಾಕಿದ ನಂತರ ಅದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಬಾಕಿಯವರ ಕೆಲಸ ಆಗಿರ್ತದೆ. ಬಹುಶಃ ಸೈಂಟ್ ಫಿಲೋಮಿನಾಸ್ ಅಂತ ಹೇಳಿದ್ರೆ, ಮೈದೇಶ್ ಸಂಸ್ಥೆಗಳು ಅಂತ ಹೇಳಿದ್ರೆ ಎಲ್ಲ ಭಾಗದಲ್ಲಿ ಹೆಸರು, ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ವಿದ್ಯಾರ್ಜನೆಯನ್ನು ಮಾಡಿ ಈ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ದೇಶ ಮಟ್ಟದಲ್ಲಿ ನಾವು ನೋಡಿದರೆ ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೂ ಕೂಡ ಒಳ್ಳೆ ಪ್ರಾಡಕ್ಟ್ಗಳು, ಗುಡ್ ಪ್ರಾಡಕ್ಟ್ಸ್ ಫ್ರಮ್ ದ ಇನ್ಸ್ಟಿಟ್ಯೂಟ್ಸ್. ಈಗ ನಾವು ಹೇಳ್ಬೋದು ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರುಗಳನ್ನು ನಾವು ಹೇಳ್ತೀವಿ, ಡೆಲ್ಲಿ, ಬ್ಯಾಂಗ್ಳೂರು. ಆದರೆ ನಮಗೆ ಫಿಲೋಮಿನಾದಲ್ಲಿ ಕಲ್ತವರು ಏನು ಕಡಿಮೆ ಇಲ್ಲ. ಇವತ್ತು ಡೆಲ್ಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಈ ರಾಜ್ಯದ ದೇಶದ ಪ್ರಧಾನ ಹುದ್ದೆಗಳನ್ನು ಪಡ್ಕೊಂಡವರು ಕೂಡ ಬಹುಶಃ ಈ ಶಾಲೆಯಿಂದ ವಿದ್ಯಾರ್ಜನೆಯನ್ನು ಪಡ್ಕೊಂಡು ಹೋದವರಿದ್ದಾರೆ. ಸ್ಪೋರ್ಟ್ಸಲ್ಲಿ ನೀವು ಕೇಳಿದರೆ ಇಡೀ ರಾಜ್ಯದಲ್ಲಿ, ಈ ಭಾಗದಲ್ಲಿ ನಾವು ಸ್ಪೋರ್ಟ್ಸಿನ ವಿಚಾರಕ್ಕೆ ಹೇಳಿದರೆ ಸೈಂಟ್ ಫಿಲೋಮಿನಾಸ್ ಅವ್ರ ಮೈದೇಶ್ ಸಂಸ್ಥೆಗಳು ಅತ್ಯಂತ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ. ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಪ್ರೋತ್ಸಾಹವನ್ನು ಕೊಡುವಂಥದ್ದಲ್ಲ, ಸ್ಪೋರ್ಟ್ಸ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಮುಖಾಂತರ ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂತಹ ಸಂಸ್ಥೆ ಇದಾಗಿದೆ. ನಾವು ಕೂಡ ಅತ್ಯಂತ ಧನ್ಯರು. ಇಂತಹ ಒಂದು ಸಂಸ್ಥೆಗಳನ್ನು ಪಡ್ಕೊಂಡವರು, ಅವರು ಮಾಡುವಂತಹ ಶ್ರಮಕ್ಕೆ ಅದರ ಒಂದು ಫಲ ನಮಗೂ ಕೂಡ ಬರ್ತದೆ. ಎಷ್ಟೋ ಜನ ಇವತ್ತು ಹೇಳ್ತಾರೆ, ನಾನು ಸೈಂಟ್ ಫಿಲೋಮಿನಾಸ್ ಅಲ್ಲಿ ಓದಿದ್ದೀನಿ, ನಾನು ಕೂಡ ಡಿಗ್ರಿ ಮಾಡಿರೋದು ಸೈಂಟ್ ಫಿಲೋಮಿನಾಸ್ ಅಲ್ಲಿ, ಆದರೆ ಮೈಸೂರು ಸೈಂಟ್ ಫಿಲೋಮಿನಾಸ್ ಅಲ್ಲಿ ಮಾಡಿರುವಂಥದ್ದು. ಆದರೆ ಇಲ್ಲಿ ನನ್ನ ಅಣ್ಣ ಸುಬ್ರಹ್ಮಣ್ಯ ರೈ ಇಲ್ಲಿ ಡಿಗ್ರಿ ಮಾಡಿದ್ದಾರೆ, ಈ ಕಾಲೇಜಿನಲ್ಲಿ ಸೆಕ್ರೆಟರಿ ಆಗಿದ್ದ. ನಮ್ಮ ಕುಟುಂಬದ ಪಿಲ್ಲರ್ ಏನಾಗಿದ್ದಾರೆ ಅವನು ಕೂಡ ಈ ಶಾಲೆಯಲ್ಲಿ ಕಲಿತಂಥದ್ದು ಬಾರಿ ಹಿಂದೆ. ಫಿಲೋಮಿನಾ ಕಾಲೇಜಲ್ಲಿ ಬೇಕಾದಷ್ಟು ಪ್ರತಿಭೆಗಳನ್ನು ಬೆಳೆಸಿದಂಥ ಇದು ಸಂಸ್ಥೆ. ನಾವು ಕೂಡ ಈ ಸಂಸ್ಥೆಗೆ ಯಾವುದಾದ್ರೂ ಇವತ್ತು ನಾನು ಶಾಸಕನಾಗಿ
ಇಲ್ಲಿ ನಿಂತಿದ್ರು. ಎಷ್ಟೋ ಮಕ್ಕಳು ಇವತ್ತು ಇಲ್ಲಿ ಬರುವಾಗ ಪ್ರೀತಿ ತೋರಿಸುವಂಥದ್ದು ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಪ್ರಿನ್ಸಿಪಾಲಿಗೆ ಹೇಳಿದರು, ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿ ಕಲ್ಮಶ ಏನಿಲ್ಲ, ಅವ್ರಿಗೆ ಏನು ಬೇಕಂತ ಇಲ್ಲ. ಅವ್ರಿಗೆ ಖುಷಿ ಆದ್ರೆ ಅವರು ನಮ್ಮ ಜೊತೆಯಲ್ಲಿ ಬರುವಂಥದ್ದು. ನಾನು ಎಲ್ಲ ಶಾಲೆಗಳಿಗೆ ಹೋದ್ರೆ ಮಾಸ್ಟರ್ಗಳ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ಮಕ್ಕಳ ಹತ್ರ ಮಾತಾಡೋದು. ಇನ್ನೊಂದು 5 ವರ್ಷ ಆಗುವಾಗ ಸ್ವಲ್ಪ ಏನಾದರೂ ನಮಗೇನಾದರೂ ಉಪಕಾರ ಮಾಡ್ತಾರ, ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ನಾವು ನಮ್ಮ ಪ್ರೀತಿಯನ್ನು ನಾವು ಬೇರೆ ಏನು ಕಲಿಸ್ಲಿಕ್ಕೆ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಪ್ರೀತಿ ಮಾತ್ರ ಕೊಡಬೇಕಷ್ಟೇ. ಅದರಿಂದ ಆ ಪ್ರೀತಿಯನ್ನು ಕೊಡುವಂತಹ ಕೆಲಸ ಅವ್ರು ಇವತ್ತು ಇಡೀ ಹೋಗಿ ಹೇಳ್ತಾರೆ, ಅಮ್ಮ ನನಗೆ MLA ಬಂದಿದ್ರು, ಕೈ ಕೊಟ್ಟರು, ವಿಶ್ ಮಾಡಿದ್ರು, ಶೇಕ್ ಹ್ಯಾಂಡ್ ಮಾಡಿದ್ರು, ಅಮ್ಮನೊಂದು ಓಟ ಹಾಕ್ಬೋದು, ತೊಂದರೆ ಏನಿಲ್ಲ, ತೊಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಮ್ಮಂದಿರಿಗೂ ತಂದೆಯಂದಿರಿಗೂ ಖುಷಿ ಆದರೆ ನಮ್ಮ ಪರವಾಗಿ ಒಳಗೊಂಡು ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮನ್ನು ಅವರು ಆಶೀರ್ವಾದಿಸುವಂತಹ ಕೆಲಸವನ್ನು ಮಾಡಬಹುದು. ವಿಶಾಲ್ಗೆ ತಮಾಷೆಗಾಗಿ ಹೇಳಿದೆ, ಈ ಸಂಸ್ಥೆಗೆ ಬಂದಾಗ ಅತ್ಯಂತ ಸಂತೋಷ ಆಗ್ತದೆ. ವಿ ಆರ್ ಆಲ್ಸೋ ಫೀಲ್ ಪ್ರೌಡ್ ದ್ಯಾಟ್ ವೆರಿ ಗುಡ್ ಇನ್ಸ್ಟಿಟ್ಯೂಟ್ ಇಸ್ ರನ್ನಿಂಗ್ ವೆರಿ ಗುಡ್ ಇನ್ ಅವರ್ ಕಾನ್ಸ್ಟಿಟ್ಯೂನ್ಸಿ ಅಂತ. ನಾವು ಮೈಸೂರಿಗೆ ಬ್ಯಾಂಗ್ಳೂರಿಗೆಲ್ಲ ಹೋಗುವಾಗ ಹೇಳ್ತಾರೆ, ನನಗೆ ಮಡಿಕೇರಿಗೆ ಹೋಗುವಾಗ ಹೇಳ್ತಾರೆ, ನನಗೊಂದು ಫೋನ್ ಮಾಡಿ ಸೈನಿಕ್ ಫಿಲೋಮಿನಸ್ನಲ್ಲಿ ಒಂದು ಸೀಟ್ ಬೇಕು ಅಂತ. ಇದು ಕೆಲವರು ಬರ್ತಾರೆ ಫೀಸ್ ಕಡಿಮೆ ಮಾಡಿ ಅಂತ. ನಾವು ಅದಕ್ಕೆ ಅಷ್ಟು ಫೋನ್ ಮಾಡೋದಿಲ್ಲ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಸಂಸ್ಥೆಗಳು ಕೂಡ ನಡೆಸಬೇಕಲ್ಲ. ಅದಕ್ಕೆ ಆದಷ್ಟು ಯಾರಾದರೂ ಸೀಟು ಕೊಡಿ ಅಂತ ಹೇಳಿದ್ರೆ ವಿ ಆರ್ ವೆರಿ ಪ್ರೌಡ್. ಬೇಕಾದಷ್ಟು ಜನ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬಂದಾಗ ನಮಗೂ ಅತ್ಯಂತ ಸಂತೋಷ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂತಹ ಸಂಸ್ಥೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಇಲ್ಲಂದ್ರೆ ನನ್ನ ಶಾಸಕರ ನೆಲೆಯಲ್ಲಿ ಯಾವುದೇ ಕೆಲಸಗಳಿದ್ರೆ ನಿಮ್ಮ ಸಂಸ್ಥೆಯ ಪರವಾಗಿ ಬೆನ್ನೆಲುಬಾಗಿ ನಿಂತು ನಾನು ಕೆಲಸ ಮಾಡಲಿಕ್ಕೆ ಅದನ್ನು ಇಚ್ಛಿಸ್ತೇನೆ. ಅದನ್ನು ಮಾಡುವಂಥ ಅವಕಾಶ ಇದ್ದರೆ ಖಂಡಿತ ಮಾಡ್ತೇನೆ ಅನ್ನುವ ಶುಭ ಹಾರೈಕೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರಿ. ಅತ್ಯಂತ ಸಂತೋಷ ಆಗಿದೆ. ಈ ಏನು ಫೌಂಡರ್ಸ್ ಡೇಗೆ ಆಯೋಜನೆ ಮಾಡಿದೆ ಅಂತ 2 ದಿವಸಗಳ ಈ ಸ್ಪೋರ್ಟ್ಸ್ ಮೀಟ್ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಶುಭವನ್ನು ಹಾರೈಸಿ ಮಾಯಿದೆ ದೇವಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದಂಥ ಮುನ್ಸಿಂಜೋರ್ ಆಂಟನಿ ಪತ್ರಾವ್ ಇವರ ಸ್ಮರಣಾರ್ಥ ಪ್ರತಿ ವರ್ಷ ನಾವು 2 ದಿನಗಳ ಕ್ರೀಡೋತ್ಸವವನ್ನು ಆಯೋಜಿಸ್ತೇವೆ. ಅದರಂತೆ ಈ ವರ್ಷ ಕೂಡ 2025ರಲ್ಲಿ ಅಕ್ಟೋಬರ್ 10 ಹಾಗೂ 11ನೆಯ ದಿನ ಶುಕ್ರವಾರ, ಶನಿವಾರ 2 ದಿನಗಳ ಈ ಕ್ರೀಡೋತ್ಸವವನ್ನು ನಾವು ಸಂತ ಫಿಲೋಮಿನಾ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದೆವು. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳು KGಯಿಂದ PG ತನಕ ಸುಮಾರು ಒಂದು 7,000ದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಚರ್ಚ್ ಕ್ಯಾಂಪಸ್ಸಿನಲ್ಲಿ 3 ಶಾಲೆಗಳು, ಹಾಗೆಯೇ ಇಲ್ಲಿ ಕಾಲೇಜಿನಲ್ಲಿ ಇರುವಂಥ ಇತರ ಸಂಸ್ಥೆಗಳು ಜೊತೆಯಾಗಿ ಈ ಕ್ರೀಡೋತ್ಸವವನ್ನು ಆಯೋಜಿಸಿದ್ದೆವು. ಭಾಳ ಸುಂದರವಾಗಿ ಹಾಗೂ ಸಂಭ್ರಮದಿಂದ ಈ ಕ್ರೀಡೋತ್ಸವ ಯಶಸ್ವಿಯಾಗಿದೆ. ಎಲ್ಲ ಶಾಲಾ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು, ಹಾಗೆಯೇ ರಕ್ಷಕ ಶಿಕ್ಷಕ, ಹಿರಿಯ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯವರು ಹಾಗೂ ಮಕ್ಕಳ ಪೋಷಕರು ಎಲ್ಲರೂ ಸಹಕರಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಎಲ್ಲರನ್ನು ವಂದಿಸ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಕ್ರೀಡೋತ್ಸವ ನಮ್ಮ ಮಕ್ಕಳಿಗೆ ಒಂದು ಅವಕಾಶ, ಅವರ ಪ್ರತಿಭೆಯನ್ನು ಇಲ್ಲಿ ಅವರು ಪ್ರದರ್ಶಿಸಲು, ಕ್ರೀಡೆಯಲ್ಲಿ ಆಸಕ್ತಿ ಇರುವ ಎಲ್ಲರಿಗೆ ಅವಕಾಶಗಳಿವೆ. ಭಾಳಷ್ಟು ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಕ್ರೀಡೆ ಮಕ್ಕಳಿಗೆ ಅವರಲ್ಲಿ ಒಂದು ಧೈರ್ಯವನ್ನು ತುಂಬುತ್ತದೆ, ಅವರಿಗೆ ಸೋಲು ಗೆಲುವಿನ ಅನುಭವ ಕೊಡ್ತದೆ, ಅವರಿಗೆ ಸಹನೆಯನ್ನು ಕೊಡ್ತದೆ, ಇನ್ನಷ್ಟು ಧೈರ್ಯವನ್ನು ಅವರಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಕ್ರೀಡೋತ್ಸವ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಜೊತೆಯಾಗಿ ಬಂದು ಒಗ್ಗಟ್ಟನ್ನು ಪ್ರದರ್ಶಿಸುವ ಒಂದು ಸಮಯ ಕೂಡ, ಒಂದು ಅವಕಾಶ. ಎಲ್ಲರೂ ಇದರಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಭಾಗವಹಿಸಿದ್ದಾರೆ, ಸಹಕರಿಸಿದ್ದಾರೆ. ಆದ್ದರಿಂದ ಈ ಕ್ರೀಡೋತ್ಸವ ಯಶಸ್ವಿಯಾಗಿದೆ ಅಂತ ಹೇಳುವಂಥದ್ದು ನಮಗೆ ತುಂಬ ಸಂತೋಷ ಹಾಗೂ ಹೆಮ್ಮೆಯ ವಿಚಾರ. ಈ ನಮ್ಮ ಸಂಸ್ಥೆಗಳಲ್ಲಿ ಸಾವಿರಾರು ಮಕ್ಕಳು ಕಲಿತು ಅವರು
ಅವರ ಜೀವನ ರೂಪಿಸಿಕೊಂಡಿದ್ದಾರೆ. ದೇಶದಲ್ಲಿ ವಿದೇಶಗಳಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಹಾಗೆಯೇ ಅವರ ಕುಟುಂಬಗಳನ್ನು ಕಟ್ಟಿದ್ದಾರೆ. ದೇಶಕ್ಕೆ ಹಾಗೂ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಮಕ್ಕಳಿಗೆ ಕೊಡುವಂಥ ಕಾರ್ಯ ಆಗ್ತದೆ. ಅವರಿಗೆ ಜೀವನದ ಮೌಲ್ಯಗಳನ್ನು ಕಲಿಸುವಂಥದ್ದು, ಜೀವನದಲ್ಲಿ ಬೇಕಾದಂಥ ಸಂಸ್ಕಾರಗಳನ್ನು ಕೊಡುವಂಥದ್ದು, ಹಾಗೆಯೇ ಒಳ್ಳೆಯ ನಾಗರಿಕರಾಗಲು ದೇಶ ಪ್ರೇಮವನ್ನು ಅವರಲ್ಲಿ ಬೆಳೆಸುವಂಥದ್ದು, ಭ್ರಾತೃತ್ವವನ್ನು ಅವರಿಗೆ ಕಲಿಸುವಂಥದ್ದು, ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವಿಸುವಂಥ ಆ ಒಂದು ಸಂಸ್ಕೃತಿಯನ್ನು ಈ ನಮ್ಮ ಶಾಲಾ ಕಾಲೇಜುಗಳು, ಈ ಸಂಸ್ಥೆಗಳು ಕಲಿಸ್ತಾ ಇವೆ. ಆದ್ದರಿಂದ ಇಲ್ಲಿ ಕಲಿತ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ, ಅಭಿಮಾನ ಇಟ್ಟಿದ್ದಾರೆ. ಅದರಿಂದ ಪ್ರತಿ ವರ್ಷ ನಮ್ಮ ಈ ಸಂಸ್ಥೆಗಳಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬಂದು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರನ್ನು ನಾವು ವಂದಿಸ್ತೇವೆ. ಹಾಗೂ ಈ 2 ದಿನಗಳ ಕ್ರೀಡೋತ್ಸವ ಯಶಸ್ವಿ ಅದಕ್ಕೆ ದೇವರನ್ನು ಸ್ತುತಿಸಿ ನಾವು ಮುಂದಿನ ವರ್ಷಗಳಲ್ಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೋರುವಾಗ, ಇದಕ್ಕಾಗಿ ಸಹಕರಿಸಿದ ಎಲ್ಲರನ್ನ ನಾನು ವಂದಿಸ್ತೇನೆ ಹಾಗೂ ಎಲ್ಲರಿಗೂ ಒಳಿತನ್ನು ಆಶಿಸ್ತೇನೆ. ನಮ್ಮ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಮಾಹಿತಿ ತೇವ್ಸ್ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಫೌಂಡರ್ಸ್ ಡೇ ಸ್ಪೋರ್ಟ್ಸ್ ಮೀಟ್ 2025ರ ಜವಾಬ್ದಾರಿಯನ್ನು ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ವಹಿಸಲಾಗಿದೆ. ಈ ಜವಾಬ್ದಾರಿಯನ್ನು ಎಲ್ಲ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಶಸ್ವಿಗೆ ಕಾರಣಕರ್ತರಾದ ಎಲ್ಲ 7 ಸಂಸ್ಥೆಗಳ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ನಮ್ಮ ಸಂಚಾಲಕರು ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ನಸ್ ಹಾಗೂ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.